ಮಾತಾಡೋದು ಕೂಡ ಯಾರನ್ನ ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ದಿಲ್ಲ ಅಲ್ಲಿ. ಯಾಕಂದರೆ ಅವರು ಒಂದು ಸೆಲೆಬ್ರಿಟಿ ಅನ್ನೋದು ಒಂದು ಮೈಂಡಲ್ಲಿ ಎಲ್ರಿಗೂ ಬಂದಿತ್ತು. ಮಾತಿಗೆ ಬೆಲೆನೇ ಸಿಗಲಿಲ್ಲ ನನಗೆ. ಸ್ಪಂದನ ಅವ್ರನ್ನ ನೋಡ್ಬಿಟ್ಟು ಭಾಳ ತುಂಬ ಖುಷಿಯಾಗಿ ನಾವು ಮಾತಾಡಿದ್ವಿ. ಅವ್ರಿಗೆ ಊಟ ಕೂಡ ತಿನ್ನಿಸಿದ್ವಿ ಅವ್ರಿಗೆ. ಆದರೂ ಕೂಡ ನೆಕ್ಸ್ಟ್ ನಾಮಿನೇಷನ್ ಅಂತ ಬಂದಾಗ ನಮ್ಮ ಹೆಸರು ಹೇಳಿದ್ರು ಅವರು, ಇವರು ಕನೆಕ್ಟ್ ಆಗಿಲ್ಲ, ಇವರು ನಮ್ಮೊಂದಿಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿರ್ತಾರೆ ಅಂತೇಳಿ ನಮ್ಮನ್ನು ನಾಮಿನೇಷನ್ ಮಾಡಿದ್ರು. ನೀವು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತೀರಾ, ನೀವು ನಿಮ್ಮದೇ ಆದಂತಹ ಒಂದಿಷ್ಟು ಸಾಧನೆನ ಮಾಡಿ ಗುರುತಿಸ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೆಸರನ್ನ ಮಾಡಿದಂತಹ ನಿಮ್ಮನ್ನ ನಿಮ್ಮ ಸಾಧನೆಯಿಂದ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರೆ. ಬಟ್ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲಲ್ಲಿ ಸೆಲೆಬ್ರಿಟೀಸ್ ಅಂತ ಇರ್ತಾರೆ. ಸಿನಿಮಾಲ್ ಮಾಡಿ ಬಂದಿರೋರು ಅಥವಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಬಂದಿರೋರು. ಸೊ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ನಾವೇ ದೊಡ್ಡವರು, ನಮಗೆ ಎಲ್ಲ ಬರುತ್ತೆ, ನಮಗೆ ಎಲ್ಲ ಗೊತ್ತಿದೆ ಅನ್ನೋಂತಹ ಒಂದಿಷ್ಟು ಮೈಂಡ್ ಸೆಟ್ ಕೆಲವೊಬ್ರಿಗಿರುತ್ತೆ. ಸೊ ನೀವು ಒಳಗಡೆ ಹೋದಾಗ ನೀವೆಷ್ಟೇ ಸಾಧನೆ ಮಾಡಿದರೂ ಕೂಡ ಅಲ್ಲಿ ಒಳಗಡೆ ಹೋದಾಗ ಕಾಮನ್ ಮ್ಯಾನ್ ಆಗೇ ಹೋಗಬೇಕಾಗತ್ತೆ. ಸೊ ಅಲ್ಲಿ ಸೆಲೆಬ್ರಿಟೀಸ್ ಮತ್ತು ಕಾಮನ್ ಮ್ಯಾನ್ ಅನ್ನೋಂತಹ ಒಂದು ಸಂಘರ್ಷ ಏನಾದರೂ ಏರ್ಪಡುತ್ತಾ ಬಿಗ್ ಬಾಸ್ ಮನೇಲಿ ಅಂತ? ಇಲ್ಲ, ಖಂಡಿತವಾಗಿಯೂ ಏನಿತ್ತು ಅಂದರೆ, ಈಗ ನನಗೆ ಅಲ್ಲಿರೋರು ಯಾರೂ ಪರಿಚಯ ಇಲ್ಲ. ಅವರು ಈಗ ಆಲ್ರೆಡಿ ಸೆಲೆಬ್ರಿಟಿಗಳಿರೋದ್ರಿಂದ ಅವರೆಲ್ಲರೂ ಹೊರಗಡೆಗೆ ಆಲ್ರೆಡಿ ಅವರೆಲ್ಲ ಫ್ರೆಂಡ್ಸ್ಗಳಿದ್ರು. ಅವರೆಲ್ಲ ಅವ್ರು ಒಂದೊಂದು ಇದರಲ್ಲಿ ಕೆಲಸ ಮಾಡಿರೋರು. ಅವರು ಭಾಳ ಬೇಗನೆ ಅವರು ಕನೆಕ್ಟ್ ಆಗಿಬಿಟ್ರು, ಎಲ್ಲರೂ ಅವರೆಲ್ಲ ಫ್ರೆಂಡ್ ಆಗಿಬಿಟ್ರು. ನಾವು ಪರಿಚಯನೇ ಇಲ್ಲ ಯಾರು ಅವ್ರನ್ನ, ಯಾಕಂದರೆ ನಾವು ಅವ್ರನ್ನ ಟಿ ವಿಲಿ ನೋಡಿದ್ದೀವಿ, ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅವ್ರ ಹತ್ರ ನಾವು ಬೆರೆಯೋದಕ್ಕೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಯಾರು ನಮ್ಮ ಹತ್ರ ಅವ್ರು ಕನೆಕ್ಟ್ ಆಗ್ತಾ ಇದ್ದಿಲ್ಲ ಅವರು. ಯಾಕಂದರೆ ನೋಡಿರೋ ಥರ ಹೋಗ್ತಾಯಿದ್ರು. ನಾವು ಮಾತಾಡಬೇಕಂದ್ರೆ ಹಂಗೆ ಎದ್ದು ಹೋಗ್ಬಿಡ್ತಾಯಿದ್ರು. ಕೊನೆಗೆ ಮಧ್ಯರಾತ್ರಿ ನಾವು ಅವ್ರ ಬಗ್ಗೆ ವಿಚಾರ ಮಾಡಿಕೊಂಡು ಕನೆಕ್ಟ್ ಆಗಿ ಏನೋ ಒಂದು ಎಲ್ಲ ವಿಷಯಗಳು ಮಾತಾಡೋದು ಕೂಡ ಯಾರನ್ನ ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ದಿಲ್ಲ ಅಲ್ಲಿ. ಯಾಕಂದರೆ ಅವರು ಒಂದು ಸೆಲೆಬ್ರಿಟಿ ಅನ್ನೋದು ಒಂದು ಮೈಂಡಲ್ಲಿ ಎಲ್ರಿಗೂ ಬಂದಿತ್ತು. ನಾವು ನಾರ್ಮಲ್ ಒಂದು ಕ್ರೀಡಾ ಇದರಲ್ಲಿ ಸಾಧನೆ ಮಾಡಿದ್ರಿಂದ ನಮಗೆ ಅಷ್ಟು ಯಾರೂ ಅಲ್ಲಿ ಪರಿಚಯ ಇರಲಿಲ್ಲ. ಇದು ಕೂಡ ನಮಗೆ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ತು. ಯಾಕಂದರೆ ಈಗ ಅಲ್ಲಿದ್ದವರು ಈಗ ಆಲ್ರೆಡಿ ಈಗ ಇದ್ದವರು ಸುಮಾರು ಜನ ಸೆಲೆಬ್ರಿಟಿ ಏನು ಕೆಲವರು ಇದ್ದಾರೋ, ಅವ್ರು ಸುಮಾರೆಲ್ಲ ಒಬ್ಬೊಬ್ಬರು ಒಂದೊಂದು 5-6-7-8 ಇದರಲ್ಲಿ ಅವ್ರು ವರ್ಕ್ ಮಾಡಿರೋರು ಎಲ್ಲರೂ. ಅವ್ರು ಒಟ್ಟಿಗೆ ಅಲ್ಲಿ ಅವರು ಮತ್ತು ಹುಡುಗಿಯರು ಇರ್ಬೋದು, ಅವರೆಲ್ಲ ಕೆಲಸ ಮಾಡಿರೋರು ಆಲ್ಮೋಸ್ಟ್ ಎಲ್ಲರೂ. ಹಂಗಾಗಿ ಅವ್ರ ಹೆಸರೇನಂತ ಅವ್ರಿಗೆ ಗೊತ್ತೇ ಇರ್ತೈತೆ, ಇವ್ರ ಕರ್ತವ್ಯ ಇವ್ರೇನು ಇದನ್ನೋದು ಪ್ರೊಫೆಷನಲ್ ಗೊತ್ತೇ ಇರುತ್ತೆ. ಹಂಗಾಗಿ ಅವರು ಭಾಳ ಬೇಗನೆ ಅವರು ಒಗ್ಗಟ್ಟಾಗಿ ನಮ್ಮನ್ನು ನಾಮಿನೇಷನ್ ಮಾಡೋಕ್ಕೆ ಸಾಧ್ಯತೆ. ನೀವು ಹೇಳಿದ್ರಿ ಇವಾಗ ಮಾತನ್ನ ನಾವು ಮಾತಾಡಿದ್ರೆ ಕೇಳಿಸ್ಕೊಳ್ಳಾರ್ದೆ ಹೋಗ್ತಾ ಇರೋದು, ಅದಕ್ಕೆ ಒಂದು ರೆಸಿಪ್ರಿಕೇಟ್ ಮಾಡ್ತಾ ಇರಲಿಲ್ಲ ನಮ್ಮ ಮಾತಿಗೆ ಅಂತಂದು ಹೇಳಿದ್ರಿ. ಸೊ ಇಂಥ ಟೈಮಲ್ಲಿ ಮನೆಯಲ್ಲಿ ನಮ್ಮವರು ಅಂತ ಯಾರು ಇಲ್ಲದೆ ಇದ್ದಾಗ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಮಾತನ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಂತಂದಾಗ ಅಲ್ಲೊಂದು ಡಿಮೋಟಿವೇಟ್ ಆಗೋದು ಅಥವಾ ಒಂದು ಹರ್ಟ್ ಆಗೋದು, ಆ ಮೂಮೆಂಟ್ಸ್ಗಳು ಆಬ್ವಿಯಸ್ಲಿ ಆಗೇ ಆಗಿರುತ್ತೆ. ಸೊ ಈ ಥರ ಮಾಡಿದಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇತ್ತು? ಅಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಅಂತಂದಾಗ? ಇಲ್ಲ, ಮಾತಿಗೆ ಬೆಲೆನೇ ಸಿಗಲಿಲ್ಲ ನನಗೆ. ನಾನು ಫಸ್ಟು ಇಲ್ಲಿ ಹೋದ ತಕ್ಷಣವೇ ನಾನು ಭಾಳ ಅಲ್ಲಿ ಸ್ಪಂದನ ಅವ್ರನ್ನ ನೋಡ್ಬಿಟ್ಟು ಭಾಳ ತುಂಬ ಖುಷಿಯಾಗಿ ನಾವು ಮಾತಾಡಿದೆ ಅವ್ರಿಗೆ. ತಂಗಿಯಮ್ಮ, ನೀನು ನಮ್ಮ ಸಿಸ್ಟರ್ ಇದ್ದಂಗೆ, ನೀನು ಸೀರಿಯಲೆಲ್ಲ ನೋಡಿದ್ದೀವಿ ನಾವು ಅಂತೇಳ್ಬಿಟ್ಟು ಅವ್ರು ಕನೆಕ್ಟ್ ಆಗಿ ಅವ್ರದ್ದು ಊರು, ಅವ್ರ ತಂದೆ ತಾಯಿದ್ರು ಏನು ಅವ್ರು ಈ ವಯಸ್ಸಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಎಲ್ಲರೂ ನಾವೆಲ್ಲ ಮಾತಾಡಿಕೊಂಡು ತುಂಬ ಅವ್ರ ಪ್ರೀತಿಯಿಂದ ನಾವೆಲ್ಲ ಅವ್ರಿಗೆ ಮಾತಾಡಿಸಿದ್ವಿ. ಅವ್ರಿಗೆ ಊಟ ಕೂಡ ತಿನ್ನಿಸಿದ್ವಿ ಅವ್ರಿಗೆ. ಆದರೂ ಕೂಡ ನೆಕ್ಸ್ಟ್ ನಾಮಿನೇಷನ್ ಅಂತ ಬಂದಾಗ ನಮ್ಮ ಹೆಸರು ಹೇಳಿದ್ರು ಅವರು, ಇವರು ಕನೆಕ್ಟ್ ಆಗಿಲ್ಲ, ಇವರು ನಮ್ಮೊಂದಿಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿರ್ತಾರೆ ಅಂತೇಳಿ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರು ಅವರು ಸ್ಪಂದನ ಅವರು. ಅದಾದಮೇಲೆ ನಾವು ಕೇಳಿದ್ವಿ, ಏನಮ್ಮ ನಾನು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ದೀನಿ, ನನ್ನ ಸಾಧನೆ ಬಗ್ಗೆ ಹೇಳಿದ್ದೀನಿ, ನಿಮ್ಮ ಸಾಧನೆ ಬಗ್ಗೆ ನೀವು ಹೇಳಿದ್ದೀರಾ, ಎಷ್ಟೊಂದು ವಿಚಾರ ವಿನಿಮಯ ಮಾಡಿದ್ದೀವಿ, ನಿನಗೆ ಊಟ ಮಾಡಿಸಿದ್ದೀನಿ, ಅಣ್ಣ ಅಣ್ಣ ಅಂತ ಹೇಳ್ತಿದ್ರು. ನೋಡಿದರೆ ನಾನು ಮಾತಾಡ್ಸೇ ಇಲ್ಲ, ಇವರು ಸೈಲೆಂಟ್ ಆಗಿರ್ತಾರೆ, ಏನೋ ಕಾಣೋದೇ ಇಲ್ಲ, ಇಲ್ಲೊಂದು ಕಡೆ ಕೂತ್ಕೊಂಡಿರ್ತಾರೆ ಅಂತ ಹೇಳ್ತಿರಲ್ಲ ಅಂತ ಕೇಳಿದರೆ, ಆವಾಗ ಅವ್ರು ಹೇಳ್ತಾರೆ, ಅವರು ಇಲ್ಲ ಅಣ್ಣ, ನಿಮಗಿಂತ ಬೇರೆಯವರು ತುಂಬ ಜಾಸ್ತಿನೇ ನನಗೆ ಮಾತಾಡಿಸಿದ್ದಾರೆ ಅಂತ ಹೇಳ್ತಾರೆ. ಹಂಗಾಗಿ ಈ ಥರದ್ದು ಹೇಳಿದಾಗ ನಮಗೆ ಭಾಳ ನೋವಾಯಿತು. ಯಾಕಂದರೆ ನಾವು ಮನಸ್ಪೂರ್ವಕವಾಗಿ ನಾವು ಎಲ್ಲರೂ ಕಣ್ಬಿಟ್ಟು ಮಾತಾಡುವಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಮನಸ್ಸಿನ ಕಣ್ಣೇ ತೆರೆದಿಲ್ಲ. ಇದು ಎಲ್ಲ ಒಂದು ಕಡೆಗೆ ಭಾಳ ನನಗೆ ಅದು ಬೇಜಾರಾಯಿತು ಇದು. ಯಾಕಂದರೆ ಈಗೆಲ್ಲ ಆಟ ಅಂತ ಬಂದಾಗ ಈಗ ಅವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಬೇಕಾದ್ರೂ ಆಗುತ್ತೆ ಅಲ್ಲಿ. ಅದೇ ಬಿಗ್ ಬಾಸ್. ಸೊ ನಿಮ್ಮ ಲೈಫ್ ಹೆಂಗೋ ನಡೀತಾ ಇರುತ್ತೆ, ಬಾಡಿ ಬಿಲ್ಡರ್ ಆಗಿದ್ದೀರಾ, ಏನೇನು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಅವಾರ್ಡ್ಗಳು ಸಿಗುತ್ತೆ, ಮೆಡಲ್ಸ್ ಸಿಗುತ್ತೆ, ಆಮೇಲೆ ಒಂದಿಷ್ಟು ದುಡಿಮೆಗೆ ಅಂತಂದು ಒಂದಿಷ್ಟು ಕೆಲಸ ಕೂಡ ಮಾಡ್ತೀರಾ. ಇದೆಲ್ಲದರ ಜೊತೆಗೆ ನಿಮಗೆ ಬಿಗ್ ಬಾಸ್ ಆಫರ್ ಬರುತ್ತೆ. ಸೊ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಅಂತಂದರೆ ಏನು, ಯಾವ ರೀತಿಯಾದಂತಹ ಒಂದು ಪಾತ್ರವನ್ನು ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ವಹಿಸುತ್ತೆ, ಹಾಗೆ ಬಿಗ್ ಬಾಸ್ ಇರಲಿಲ್ಲ ಅಂತಂದರೆ ನೀವು ಹೇಗಿರ್ತಾ ಇದ್ರಿ ಅಂತ? ಬಿಗ್ ಬಾಸ್ ಇಲ್ಲ ಅಂದಿದ್ರೆ ನಾನು ಎಲೆಮರೆ ಕಾಯ್ತಾನೆ ಇರ್ತಾಯಿದ್ದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಸ್ವಲ್ಪ ಗುರ್ಸ್ಕೊಂಡು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನಾವು ಹಂಗೆ ಇರ್ತಾಯಿದ್ವಿ. ಯಾಕಂದರೆ ಈಗ ನನಗಿಂತ ಸಾಕಷ್ಟು ಸಾಧನೆ ಮಾಡಿರೋರು ಭಾಳ ಜನ ಇದ್ದಾರೆ. ಇವತ್ತಿನ ದಿನ ಯಾರು ಅವರು ಹೊರಗಡೆ ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಮಾಡಿರೋದೇ ನಮ್ಮ ಕರ್ನಾಟಕದಲ್ಲಿದ್ದಾರೆ.
ಸೀನಿಯರ್ ಸಿಟಿಜನ್ಗಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಜನಗಳಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿರೋದ್ದಾರೆ. ಇವತ್ತು ಅವರು ಯಾರು ಜನಗಳಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಬಿಗ್ ಬಾಸ್ ಎಷ್ಟು ಮುಖ್ಯ ಅಂದರೆ, ಬಿಗ್ ಬಾಸ್ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇಡೀ ದೇಶಕ್ಕೆ ಹೇಳ್ತಾ ಇದ್ದಾರೆ, ಏನು ಕರಿಬಸಪ್ಪ ಅಂದರೆ ಒಬ್ಬ ಇಂಟರ್ನ್ಯಾಷನಲ್ ಮಾಡಿಬಿಟ್ಟು ಈ ಥರ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ. ಇದು ನನಗೆ ಬಿಗ್ ಬಾಸ್ ಭಾಳ ನನ್ನ ಲೈಫಿಗೆ ಭಾಳ ಮುಖ್ಯ ಆಯಿತು. ಇಲ್ಲ ಅಂದಿದ್ರೆ ನಾನು ಮಾಡಿರೋ ಸಾಧನೆನ ಒಂದು ಏನಾದರೂ ಒಂದು ಕಷ್ಟಪಟ್ಟಿದ್ದನ್ನು ನಾವು ಒಂದು ಸ್ಟೇಜ್ ಮೇಲೆ ಹೇಳೋಕ್ಕೆ ಹೋದರೆ ಈಗಲೂ ಕೂಡ ಒಂದು ಕ್ವಶನ್ ಕೇಳಿದ್ರೆ ಅರ್ಥ ಹೇಳ್ತಾರೆ, ಏನು ಮಾತಾಡ್ತಿದ್ರೆ ಏನೋ ಬಾಡಿ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೊಂದು ಅರ್ಥ ಬಂತು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ. ಹಾಗಾಗಿ ತುಂಬ ಮುಖ್ಯ ಆಯ್ತು ನನಗೆ ಬಿಗ್ ಬಾಸ್. ಓಕೆ, ಸೊ ಹೇಗೆ ಸರ್ ಇದು ಬಾಡಿ ಬಿಲ್ಡರ್ ಆಗಬೇಕು ಅಂತ ನಿಮಗೆ ಹೆಂಗೆ ಬಂತು? ಯಾವ ಥರ ನಿಮ್ಗೆ ಅದು ಮೋಟಿವೇಟ್ ಮಾಡ್ತು ನಿಮಗೆ ಬಾಡಿ ಬಿಲ್ಡ್ ಮಾಡ್ಕೋಬೇಕು ಅಂತಂದು, ಈ ಥರ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ? ಬಿಕಾಸ್ ಇವಾಗ ಬಾಡಿ ಬಿಲ್ಡರ್ಸ್ ಅಂತಂದರೆ ಏನಂತ ಹೇಳ್ತಾರೆ ಅಂದರೆ ಫುಲ್ಲು ದಡುತಿ ದೇಹ ಇಟ್ಕೊಂಡು ಅಷ್ಟು ಉದ್ದ ಇಟ್ಕೊಂಡು ಆ ಥರದ್ದೆಲ್ಲರನ್ನೂ ನಾವು ನೋಡಿರ್ತೀವಿ. ಬಟ್ ನಿಮ್ಮ ಲೈಫಲ್ಲಿ ಬಾಡಿ ಬಿಲ್ಡರ್ ಆಗಬೇಕಂತ ಯಾವಾಗ ಅನಿಸಿದ್ದು? ಏನದು ನಿಮಗೆ ಇನ್ಸ್ಪೈರ್ ಮಾಡಿದ್ದು ಅಂದರೆ? ಅಂದರೆ ಇದಾಗಿತ್ತು ನಮ್ಮ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.